ನೇಹಾ ಹತ್ಯೆ ಖಂಡಿಸಿ ಆರೋಪಿ ಫಯಾಜ್ಗೆ ಉಗ್ರ ಶಿಕ್ಷೆಗೆ ಆಗ್ರಹಿಸಿ ಹುಬ್ಬಳ್ಳಿ ಧಾರವಾಡದ ಮುಸ್ಲಿಂ ವ್ಯಾಪಾರಸ್ಥರು ಇವತ್ತು ಅರ್ಧ ದಿನದ ಬಂದ್ಗೆ ಕರೆ ನೀಡಿದ್ದಾರೆ. ಎರಡೂ ಅಂಜುಮನ್ ಸಂಸ್ಥೆಗಳು ಈ ಹತ್ಯೆಯನ್ನು ಉಗ್ರವಾಗಿ ಖಂಡಿಸಿವೆ. ಅದರ ಜೊತೆಗೆ ಈ ಆರೋಪಿಗೆ ಶಿಕ್ಷೆ ಆಗೋವರೆಗೂ ಕೂಡ ನಿರಂಜನ್ ಹಿರೇಮಠ ಅವರ ಕುಟುಂಬದ ಜೊತೆ ಮುಸ್ಲಿಂ ಸಮುದಾಯ ಇದೆ ಅನ್ನುವಂಥ ಭರವಸೆಯನ್ನು ಕೂಡ ನೀಡಿದ್ದಾರೆ. ಹೀಗಾಗಿ ಪ್ರಮುಖ ಮುಸ್ಲಿಂ ವ್ಯಾಪಾರಿ ಕೇಂದ್ರ ಆದಂಥ ಶಹಾ ಬಜಾರ್ ಎಚ್.ಜಿ. ಶಹಾ ಬಜಾರ್ ಬಂಡವಾಳ ಬೇಸ್ನಲ್ಲಿರುವಂಥ ಶಹಾ ಬಜಾರನ್ನು ಬಂದ್ ಮಾಡಲಾಗಿದೆ ಸಂಪೂರ್ಣವಾಗಿ. ಜಸ್ಟಿಸ್ ಟು ನೇಹಾ ಹಿರೇಮಠ್ ಅನ್ನುವಂಥ ನಾಮಫಲಕವನ್ನು ಎಲ್ಲ ಅಂಗಡಿಗಳ ಮೇಲೂ ಕೂಡ ಹಾಕಲಾಗಿದೆ. ಇದಿಷ್ಟೇ ಅಲ್ಲ, ನಗರದ ನ್ಯೂರಾನಿ ಮಾರ್ಕೆಟ್ ಕೂಡ ಬಂದಾಗಿದೆ. ಎಲ್ಲೆಲ್ಲಿ ಮುಸ್ಲಿಂ ವ್ಯಾಪಾರಸ್ಥರಿದ್ದಾರೋ ಎಲ್ಲರೂ ಕೂಡ ತಮ್ಮ ವ್ಯಾಪಾರ ವಹಿವಾಟನ್ನು ಇವತ್ತು ಸ್ಥಗಿತಗೊಳಿಸಿ ಈ ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸಿದ್ದಾರೆ. ಆರೋಪಿ ಫಯಾಜ್ಗೆ ಶಿಕ್ಷೆ ಆಗಬೇಕು ಅನ್ನುವಂಥದ್ದು ಇವರ ಉದ್ದೇಶ. ಅಂಜುಮನ್ ಸಂಸ್ಥೆ ಕೂಡ ಈಗಾಗಲೇ ಪ್ರಕಟ ಮಾಡಿದೆ, ಯಾರೂ ಕೂಡ ನಮ್ಮ ಸಮುದಾಯದಿಂದ ಮತ್ತು ಇತರೆ ಸಮುದಾಯಗಳಿಂದ ಯಾವ ವಕೀಲರು ಕೂಡ ಆರೋಪಿ ಪರವಾಗಿ ವಕಾಲತ್ತನ್ನು ಹಾಕಬಾರ್ದು ಅಂತ ನಾವು ಬಾರ್ ಅಸೋಸಿಯೇಷನ್ಗೆ ಮನವಿ ಮಾಡ್ಕೊಳ್ತೀವಿ ಅನ್ನುವಂಥ ಮಾತನ್ನು ಈಗಾಗಲೇ ಸ್ಪಷ್ಟಪಡಿಸಿದ್ದಾರೆ. ಅದರ ಜೊತೆಗೆ ಕಾನೂನು ಸಚಿವರು ಮತ್ತು ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ತೀವಿ, ಈ ಪ್ರಕರಣವನ್ನು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮೂಲಕ ವಿಚಾರಣೆಗೆ ಒಳಪಡಿಸಬೇಕು, 90 ಅಥವಾ 100 ದಿವಸದ ಒಳಗಾಗಿ ಆರೋಪಿಗೆ ಶಿಕ್ಷೆ ಆಗಬೇಕು ಅನ್ನುವಂಥ ಒಂದು ಮನವಿಯನ್ನು ಸರ್ಕಾರಕ್ಕೆ ಮಾಡಲಿದ್ದೀವಿ ಅನ್ನುವಂಥ ಮಾತನ್ನು ಅಂಜುಮನ್ ಸಂಸ್ಥೆಯ ಮುಖ್ಯಸ್ಥರು ವ್ಯಕ್ತಪಡಿಸಿದ್ದಾರೆ. ಇದರ ನಡುವೆ ಇವತ್ತಿನ ಹೋರಾಟ ಏನು ನಡೀತಾ ಇದೆ ಮುಸ್ಲಿಂ ವ್ಯಾಪಾರಸ್ಥರಿಂದ, ಇದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಮುಸ್ಲಿಂ ಮುಖಂಡರಿದ್ದಾರೆ. ಅವ್ರ ಹತ್ರ ಮಾತಾಡೋಣ. ಸರ್, ಏನು ಇವತ್ತಿನ ಹೋರಾಟ? ಈಗಾಗಲೇ ನೀವು ಸ್ಪಷ್ಟಪಡಿಸಿದ್ರಿ ನೇಹಾ ಹಿರೇಮಠ ಸಾವನ್ನು ಖಂಡಿಸಿ ಮತ್ತು ಆರೋಪಿಗೆ ಉಗ್ರ ಶಿಕ್ಷೆ ಆಗಬೇಕು ಅಂತ. ಮತ್ತೇನು ನಿಲುವನ್ನು ತೆಗೆದುಕೊಂಡಿದ್ದೀರಿ ಮತ್ತು ಈ ಹೋರಾಟ ಎಷ್ಟು ಗಂಟೆವರೆಗೂ ಇರುತ್ತೆ? ನಮ್ಮ ಹೋರಾಟ ಈಗ ಬಂದ್ ಮಾಡಿವಿ. ಎಲ್ಲ ನಮ್ಮ ಅಂಗಡಿ ಎಲ್ಲರೂ ಡಿಸೈಡ್ ಮಾಡಿ ಬಂದ್ ಮಾಡ್ಯಾರ. ಇವತ್ತು ಮೊದಲಾಗಿ ನಮ್ಮ ನಿರಂಜನ್ ಹಿರೇಮಠ ಅವ್ರ ಬಾಜು ಕಾರ್ಪೊರೇಟರ್ ಆಗ್ಬೇಕು. ಅವ್ರ ಮಗೋದು ಏನು ಕೊಲೆ ಆಗಿದ್ದಲ್ಲ, ನಾವು ಎಲ್ಲ ಅಂಗಡಿಯವರ ಶಹಾ ಬಜಾರ್ಲಿಂದ ಖಂಡಿಸ್ತೀವಿ. ಅವ್ರ ಆರೋಪಿಗೆ ಮೊದಲಾಗಿ ಗಲ್ ಶಿಕ್ಷೆ ಆಗ್ಬೇಕು, ಇಲ್ಲಾಂದ್ರೆ ಎನ್ಕೌಂಟರ್ ಮಾಡ್ಬೇಕು. ಯಾಕಂದ್ರೆ ಮುಂದೆ ಹಿಂಗೆ ಪರಿಸ್ಥಿತಿ ಬರಬಾರ್ದು. ಪಾಪಿ ಭಾಳ ಅವ ಮನುಷ್ಯ ಇಲ್ಲ, ಅವ ರಾಕ್ಷಸ ಹಂಗದಾನವ ಕೊಲೆ ಮಾಡಿದ. ಅದಕ್ಕೆ ನಾವು ಎಲ್ಲ ಶಹಾ ಬಜಾರ್ ಬಂದ್ ಮಾಡೀವಿ, ಇಲ್ಲಿಂದ ಮಠ ದುರ್ಗೇಬಲ್ ಮಠ ಬಂದ್ ಮಾಡೀವಿ, ನಮ್ಮ ಅಜ್ವಾಮಲ್ ಅಂಜುಮಂದ್ ಮಠ ಬಂದ್ ಮಾಡೀವಿ. ಅವು ಯಾವಾಗ ಅವ್ರ ಪರಿವಾರ ಜೊತೆ ನಾವು ಅದೀವಿ, ನಾವು ಮುಸ್ಲಿಂ ಸಮಾಜ ಎಲ್ಲ ಅವ್ರ ಪರಿವಾರ ಜೊತೆ ನಾವು ಅದೀವಿ. ಅದಕ್ಕೆ ನಾವು ನಿಮ್ಮ ಮೀಡಿಯಾ ಜೊತೆ ಏನು ಮೆಸೇಜ್ ಕೊಡ್ಬೇಕಂದ್ರೆ, ನಮ್ಮ ಹೋಮ್ ಮಿನಿಸ್ಟರ್ ಇರಲಿ, ನಮ್ದು CM ಅವ್ರಿಗೆ ಇಂಥ ಮುಂದೆ ಘಟನೆ ಆಗಬಾರ್ದು. ಹಂಗೆ ಅವ್ರಿಗೆ ಕಾನೂನು ಪ್ರಕಾರ ಅವ್ರಿಗೆ ಗಲ್ ಶಿಕ್ಷೆ ಆಗ್ಬೇಕು ನಮ್ಮ ಅಭಿಪ್ರಾಯ. ಈಗ ಹುಬ್ಬಳ್ಳಿ ಧಾರವಾಡ ಎರಡು ಅಂಜುಮನ್ ಸಂಸ್ಥೆಗಳು ಕೂಡ ಇದಕ್ಕೆ ಬೆಂಬಲವನ್ನು ಘೋಷಣೆ ಮಾಡಿದಾವೆ. ಧಾರವಾಡದಲ್ಲೂ ಕೂಡ ಬಂದಿರತ್ತಾ, ಏನು ಹೇಳ್ತೀರಿ? ಧಾರವಾಡದಾಗ ಬಂದದವ್ರಿ ಸರ್. ಮತ್ತು ಹುಬ್ಳಿದಾಗ ನಮ್ಮ ಅಂಜುಮನ್ ಚೇರ್ಮನ್ AM ಇಂಡಸ್ಟ್ರಿ ಸಾಹೇಬ್ರ ಅವ್ರ ಡೈರೆಕ್ಷನ್ದಾಗ ಇಲ್ಲೇ ಶಹಾ ಬಜಾರ್ ಬಂದ್ ಮಾಡೀವಿ. ನಮ್ಮ ಅರ್ಧ ಹುಬ್ಳಿ ಬಂದ್ ಮಾಡೀವಿ. ಪೂರ ಮುಸ್ಲಿಮ್ ರೀ. ಇವತ್ತು ನಮ್ಮ ಶಹಾ ಬಜಾರ್ಲಿಂದ ದುರ್ಗದ ಮಠ ಹೋಗಿದ್ರೆ ಬಂದೈತ್ರಿ. ಟೋಟಲ್ ಬಂದ್ ಮಾಡೀವಿ. ನಾವು ಯಾವಾಗ ನಮ್ಮ ನಿರಂಜನ್ ಹಿರೇಮಠ ಅವ್ರ ಪರಿವಾರ ಜೊತೆನೇ ಅದೀವಿ. ಮುಂದೆ ಹೋರಾಟಕ್ಕೆ ನಾವು ಅವ್ರ ಜೊತೆ ನಿಲ್ಲಿಸ್ತೀವಿ. ಇದರಿಂದ ಸರ್ ನಾವು ಹೇಳೋದೇನಂದ್ರೆ, ಯಾವುದು ಮುಸ್ಲಿಂ ಮಾಡ್ಯಾನಂತೆ ಮುಸ್ಲಿಂ ಅವ್ರಿಗೆ ಯಾರ್ದು ಸಪೋರ್ಟ್ ಇಲ್ಲ. ಒಂದು ಹೆಣ್ಣು ಮಗು ಅಂದರೆ ಅದು ಹಿಂದೂ ಆಗಿರಲಿ ಮುಸ್ಲಿಂ ಆಗಿರಲಿ ಅದು ಕ್ರೈಮೇ ಅಂತ ಒಪ್ಕೊಂತೀವಿ ನಾವು. ಆಮೇಲೆ ನಿರಂಜನ್ ಸಾಹೇಬರು ಹಿರೇಮಠ ಅವರು ಭಾಳ ದೂರ ಇಲ್ಲ, ನಮ್ಮ ಪಕ್ಕದಲ್ಲೇ ಇದ್ದಾರೆ. ಅವ್ರು ಅದಕ್ಕೆ ಕಾರಣಕ್ಕೆ ಅದು ನಮ್ಮ ಮನೆಯಲ್ಲೇ ಆದ ಘಟನೆ, ಅದೇನು ಹೊರಗಡೆ ಆಗಿದ್ದಲ್ಲ. ಇವತ್ತು ಕಾಲೇಜಲ್ಲಿ ಅವಳು ಸಿಗಲಿಲ್ಲ ಅಂದಿದ್ರೆ ಇಲ್ಲಿ ಮನೆ ಹತ್ರ ಬಂದು ಮಾಡ್ತಿದ್ರು. ಅವಳು ಸಿಗಲಿಲ್ಲ ಅಂತ ಬೇರೆಯವ್ರು ಮಾಡಿದ್ರೆ ಏನು ಮಾಡ್ತಿದ್ರಿ? ಅದು ಆಗೋದು ಒಂದು ಓಣಿಯಲ್ಲಿ, ಹೆಣ್ಣು ಇರಲಿ ಹಿಂದೂ ಇರಲಿ ಮುಸ್ಲಿಂ ಇರಲಿ, ಯಾವುದಕ್ಕೂ ಇನ್ನೊಂದು ಸಾರಿ ಈ ರೀತಿ ಆಗಬಾರ್ದು. ಅವ್ರಿಗೆ ಎನ್ಕೌಂಟರ್ ಮಾಡಿ ಇಲ್ಲ ಗಲ್ ಶಿಕ್ಷೆ ಮಾಡಿ ಎಲ್ಲ ಅದು ಜನರ ಸಮಕ್ಷಮ ಆಗ್ಬೇಕಂತೇಳಿ ನಾವು ಮನವಿ ಮಾಡ್ಕೊತೀವಿ. ಅವ್ರ ಪರವಾಗಿ ಯಾವುದೋ ವಕೀಲಗಳು ವಾದ ಮಾಡಬಾರ್ದು ಅಂತೇಳಿ ವಕೀಲರಿಗೆ ನಿನ್ನೆ ಎಲ್ಲರೂ ಮನವಿ ಕೊಟ್ಟಿದ್ದಾರೆ. ಅದ್ರ ಪ್ರಕಾರ ನಾವು ಅಂಜುಮನ್ ಸಂಸ್ಥೆಗೆ ಕೇಳ್ಕೊಳ್ಳೋದು ಇಷ್ಟೇ, ಅವ್ರ ಪರವಾಗಿ ಯಾರು ವಕಾಲತ್ತು ವಹಿಸಬಾರ್ದು. ಇದು ಕೆಲವು ರಾಜಕೀಯ ಪಕ್ಷಗಳು ಇದು ಲವ್ ಜಿಹಾದ್, ಇದು ಷಡ್ಯಂತ್ರ ಅಂತಾರಲ್ಲ, ಗೃಹ ಸಚಿವರು ಇದು ವೈಯಕ್ತಿಕ ಕೊಲೆ ಅಂತಾರಲ್ಲ, ಇದ್ರ ಬಗ್ಗೆ ಏನು ಹೇಳ್ತಾರೆ ಸರ್? ಇದ್ರ ಬಗ್ಗೆ ಏನಂದ್ರೆ ಅವರಿಬ್ರು ಕ್ಲಾಸ್ಮೇಟ್ ಅಂತಾರೆ. ಇದರ ಲವ್ ಜಿಹಾದ್ ಆಗಿತ್ತಂದ್ರೆ ಅವ್ರು ಮುಂಚೆ ಪರಿಚಯ ಇರೋದು, ಈಗ ಜಾಲತಾಣದಲ್ಲಿ ಫೋಟೋಗಳು ಬಂದಿದೆ. ಇದರಲ್ಲಿ ಲವ್ ಜಿಹಾದ್ ಇಲ್ಲ. ಅವ್ನ ಪ್ರೇರಣೆ ಅಂದರೆ ಅವ್ನು ವೈಯಕ್ತಿಕವಾಗಿ ಮಾಡಿದಾನೆ ಇದನ್ನ. ಇದು ಯಾವುದೋ ಮುನ್ನೆಚ್ಚರಿಕೆಯಿಂದ ಮುಂಚೆಯಿಂದ ಅಲ್ಲ, ಯಾವುದು ಸಮುದಾಯಕ್ಕೂ ಯಾವುದಕ್ಕೂ ಇಲ್ಲ. ಮುಂಚೆ ಮಾಡೋದಿತ್ತ ನಾವು ಕ್ಲಾಸ್ಮೇಟ್ ಅಂತೆ ಅಲ್ಲಿ ಕಾಲೇಜಲ್ಲಿ ಹೇಳ್ತಾ ಇದ್ರು. ಆಮೇಲೆ ಫೋಟೋಸ್ ಎಲ್ಲ ನೋಡ್ತೀವಿ. ಕ್ಲಾಸ್ಮೇಟ್ ಅಂದರೆ ಫೋಟೋ ಇರೋದು ಸಹಜ.
ಅದ್ರ ಹಿಂದಿನ ಕತೆ ಏನಿತ್ತು ಎನ್ಕ್ವೈರಿ ಮಾಡಿ ಕಮಿಷನರ್ ಹೇಳ್ಬೇಕು ಹೊರತು ಬೇರೆ ಗೊತ್ತಾಗಲ್ಲ. ಇಲ್ಲಿ ಲವ್ ಜಿಯಾದ್ ಅನ್ನೋದು ಬರುವುದಿಲ್ಲ. ಅವರು ಪರಸ್ಪರ ಅವ್ರದ್ದು ಪರ್ಸನಲ್ ಅಂಡರ್ಸ್ಟ್ಯಾಂಡಿಂಗ್ ಹೆಂಗಿತ್ತು ಅದು ಗೊತ್ತಿಲ್ಲ. ಆಮೇಲೆ ಅವರು ಅದೇ ಕಾಲೇಜಲ್ಲಿ ಸ್ಟೂಡೆಂಟ್ ಆಗಿದ್ರು. 9 ತಿಂಗಳಿಂದ ಈಗ ಫೇಲ್ ಆಗಿದ್ದಕ್ಕೆ ಕಾಲೇಜ್ ಬಂದಿಲ್ಲ ಅಂತೆ. ಸಮುದಾಯ ಬಂದಿದೆ. ಆಮೇಲೆ ಇದರಲ್ಲಿ ರಾಜಕಾರಣಿಗಳು ಕೆಲವೊಬ್ಬರು ಜನ ಬೇಯಿಸ್ಕೊಂತಿದ್ದಾರೆ. ಇದು ರಾಜಕೀಯ ಆಗಬಾರ್ದು, ಪರ್ಸನಲ್ ಒಂದು ಹುಡುಗಿ ಆಗಿದೆ, ಅದ್ರ ಅಷ್ಟೇ ತಗೋಬೇಕಂತೇಳಿ ನಾವು ಕೇಳ್ಕೊತೀವಿ. ಧನ್ಯವಾದ. ಇದು ರಾಜಕೀಯ ಪ್ರೇರಿತ ಆಗಬಾರ್ದು, ಇದು ರಾಜಕಾರಣಕ್ಕೆ ಉಪಯೋಗ ಆಗಬಾರ್ದು. ಆ ಹುಡುಗಿ ಸಾವಿಗೆ ನ್ಯಾಯ ಸಿಗಬೇಕು, ಆರೋಪಿಗೆ ಗಲ್ ಶಿಕ್ಷೆ ಆಗಬೇಕು. ಅದಷ್ಟೇ ಇಲ್ಲಿ ಸಮುದಾಯದ ಯಾವುದೇ ಪಾತ್ರ ಕೂಡ ಇಲ್ಲ. ಸಮುದಾಯಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಹಾಗಾಗಿನೇ ಇಡೀ ಸಮುದಾಯ ಇವತ್ತು ಹಿರೇಮಠ್ ಕುಟುಂಬದ ಪರವಾಗಿ ನಿಂತಿದೆ. ಆರೋಪಿಗೆ ಗಲ್ ಶಿಕ್ಷೆ ಆಗಬೇಕು ಅನ್ನುವಂಥ ಆಗ್ರಹವನ್ನು ಮಾಡಿರುವಂಥದ್ದು. ಕ್ಯಾಮರಾಮನ್ ಪ್ರಕಾಶ್ ಮುಳ್ಳಳ್ಳಿ ಜೊತೆ ಪ್ರಕಾಶ್ ನುಲ್ವಿ, ನ್ಯೂಸ್ ಫಸ್ಟ್, ಹುಬ್ಬಳ್ಳಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.